ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದ ಹೆಸರು ಗಾರ್ಗ ಅಂತ. ಈ ಸಸ್ಪೆನ್ಸು, ಥ್ರಿಲ್ಲರು, ಹಾರರು ಈ ಮೂರನ್ನು ಇಷ್ಟಪಡೋರು ಈ ಸಿನಿಮಾನ ಆರಾಮಾಗಿ ನೋಡ್ಬೋದು ಅಂತ ಸಜೆಸ್ಟ್ ಮಾಡ್ತೀನಿ. ಈ ಸಿನಿಮಾ ರಿಲೀಸ್ ಆಗಿರೋದು ಇವತ್ತೇ, ಅಂದರೆ ಫೆಬ್ರವರಿ 6ನೇ ತಾರೀಕು 2026. ಈ ಸಸ್ಪೆನ್ಸು, ಥ್ರಿಲ್ಲರು, ಹಾರರು ಒಂದು ಥ್ರಿಲ್ಲರ್ ಓಕೆ, ಸಸ್ಪೆನ್ಸ್ ಇರುತ್ತೆ ಓಕೆ, ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಸಬ್ಜೆಕ್ಟ್ನ ನೋಡ್ಬೋದು. ಬಟ್ ಈ ಮೂರು ಸಸ್ಪೆನ್ಸ್, ಥ್ರಿಲ್ಲರ್, ಹಾರರ್ ಇದು ಮೂರು ಒಂದೇ ಸಿನಿಮಾದಲ್ಲಿ ನೋಡ್ಬೋದು ಅಂತಂದರೆ ರೀಸೆಂಟ್ ಟೈಮಲ್ಲಿ ಗಾರ್ಗ ಅಂತಲೇ ಹೇಳ್ಬೋದು. ಆ್ಯಂಡ್ ಶಶಿಧರ್ ಅವರು ಈ ಸಿನಿಮಾದ ಡೈರೆಕ್ಟರ್. ಒಂದೊಂದು ಕ್ಯಾರೆಕ್ಟ್ರಿಗೂ ಜಸ್ಟಿಫಿಕೇಶನ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ಒಂದು ಕ್ಯಾರೆಕ್ಟ್ರು ಇಲ್ಲಿ ಕಾಣಿಸ್ಕೊಳ್ಳುತ್ತೆ, ಇಲ್ಲಿ ಹೊಟ್ಟೋಗುತ್ತೆ ಅಂತಂದರೆ ಇದು ಏನಕ್ಕೆ ಬಂತು, ಇಲ್ಲಿ ಏನಕ್ಕೆ ಹೋಯ್ತು, ಅದಕ್ಕೆ ಒಂದು ಎಂಡ್ ಏನು, ಆಮೇಲೆ ಅದಕ್ಕೂ ಒಂದು ಇಂಟರ್ವಲ್ಲು, ಸಿನಿಮಾ ಇಂಟರ್ವಲ್ ನೋಡಿದ್ದೀವಿ, ಕ್ಯಾರೆಕ್ಟರ್ಗಳಿಗೂ ಒಂದು ಇಂಟರ್ವಲ್ಲು, ಒಂದು ಬ್ರೇಕು, ಸಾಕಷ್ಟು ಟ್ವಿಸ್ಟ್ಗಳಿದೆ. ಪ್ಲಾಟ್ ವಿಚಾರಕ್ಕೆ ಬಂತಂದರೆ, ಈಗ ಒಬ್ಬ ಬುಕ್ ಬರೆಯುವಂಥ ಅಭ್ಯಾಸ ಇರೋನು ಯಾರ್ದೋ ಪುಸ್ತಕನ ಓದಿ ಒಂದು ಜಾಗಕ್ಕೆ ಹೋಗ್ತಾನೆ. ಗಾರ್ಗ ಅನ್ನೋ ಒಂದು ಪ್ಲೇಸ್ಗೆ ಹೋಗ್ತಾನೆ. ಒಂದು ಪ್ಲೇಸ್ನ ಹೆಸರೇ ಗಾರ್ಗ ಅಂತ. ಅಲ್ಲಿ ನಡೀತಾ ಇರುವಂಥ ಒಂದು ಕೆಲವೊಂದು ವಿಚಿತ್ರವಾದಂಥ ಘಟನೆಗಳು, ಮತ್ತು ಯಾವುದೋ ಒಂದು ತುಂಬ ಇಂಪಾರ್ಟೆಂಟಾಗಿ ಮತ್ತು ತುಂಬ ನೂರಾರು ವರ್ಷಗಳಿಂದನೂ ಕೇರ್ ಮಾಡಿ ಇಟ್ಟಿರುವಂಥ ಒಂದು ವಸ್ತುನ ಒಂದಷ್ಟು ಸಾಧುಗಳು ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಆ ವಸ್ತು ಏನು, ಆ ವಸ್ತುನ ಏನು ಮಾಡ್ತಾರೆ. ಆ್ಯಂಡ್ ಆಲ್ಸೋ ಅಲ್ಲಿ ಸಾಕಷ್ಟು ಕೊಲೆಗಳು, ಸಾವು ನೋವು, ಒಂದಷ್ಟು ಸಸ್ಪೆನ್ಸ್ ಆಗಿ, ಅಂದರೆ ಸಸ್ಪಿಷಿಯಸ್ ಆಗಿ ಏನೇನೋ ನಡೀತಾ ಇರುತ್ತೆ. ಇದಕ್ಕೆಲ್ಲ ಏನು ಕಾರಣ ಅಂತ ನೀವು ತಿಳ್ಕೊಬೇಕು ಅಂತಂದರೆ ಗಾರ್ಗ ಅನ್ನೋ ಸಿನಿಮಾನ ಥಿಯೇಟ್ರಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಆ್ಯಂಡ್ ಇಲ್ಲಿ ಬರುವಂಥ ಮೇಯ್ನ್ ಕ್ಯಾರೆಕ್ಟ್ರು ಅರುಣ್ ರಾಮ್ ಪ್ರಸಾದ್ ಆ್ಯಸ್ ಎ ಲೀಡ್ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಸಾಯಿ ಕುಮಾರ್ ಅವರಿದ್ದಾರೆ ಮೇನ್ ಲೀಡಲ್ಲಿ. ಅಂದರೆ ಈ ವಿಲನ್ ಮತ್ತು ಇನ್ನೂ ಒಂದಷ್ಟು ಮುಖ್ಯ ಪಾತ್ರಗಳಲ್ಲಿ ರಾಹುಲ್ ದೇವ್ ಅವರಿದ್ದಾರೆ, ದೇವ್ ಗಿಲ್ ಇದ್ದಾರೆ, ಆಲ್ಸೋ ಸಮರ್ಥ್ ರಾಜ್ ಅವರು ಕೂಡ ಇದ್ದಾರೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ಲಿ ಈ ಸಿನಿಮಾದ ಪಿಲ್ಲರ್ ಅಂತಲೇ ಹೇಳ್ಬೋದು ನಿಮಗೆ ಅರುಣ್ ಸಾಗರ್ ಅವರು ಮತ್ತು ಸಾಯಿ ಕುಮಾರ್ ಅವರು. ಸಾಯಿ ಕುಮಾರ್ ಅವರು ಇಲ್ಲ ಅಂದಿದ್ರೆ ಅರುಣ್ ಸಾಗರ್ ಅವ್ರ ಕ್ಯಾರೆಕ್ಟರ್ಗೆ ವೆಯ್ಟ್ ಸಿಗ್ತಿರ್ಲಿಲ್ಲ. ಅರುಣ್ ಸಾಗರ್ ಅವರು ಇಲ್ಲ ಅಂತಂದಿದ್ರೆ ಸಾಯಿ ಕುಮಾರ್ ಅವರ ಕ್ಯಾರೆಕ್ಟರ್ಗೆ ವೆಯ್ಟ್ ಇರ್ತಾ ಇರಲಿಲ್ಲ. ಇದರಲ್ಲಿ ಮೇಯ್ನ್ಲಿ ಒಂದೇ ಒಂದು ಟ್ವಿಸ್ಟ್ ಏನಪ್ಪ ಅಂತಂದರೆ, ಸೀರಿಯಸ್ಲಿ ನನಗೆ ಶಾಕ್ ಆಗೋಯ್ತು. ಕ್ಯಾಮ್ರಾನ ಹಿಂಗೆ ತಿರುಗಿಸಿ ಇವ್ರು ಯಾರು ಅಂತ ತೋರಿಸೋವರೆಗೂ ಇವ್ರಿಗೆ ಈ ಥರದ್ದೊಂದು ಟ್ವಿಸ್ಟ್ ಕೂಡ ಇದೆಯಾ ಇವ್ರ ಕ್ಯಾರೆಕ್ಟರ್ಗೆ ಅನ್ನೋದು ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗೋಗ್ಬಿಟ್ಟಿದೆ. ಈ ಕ್ಯಾರೆಕ್ಟರ್ಗೆ ಇಷ್ಟೊಂದು ವೆಯ್ಟ್ ಕೊಟ್ಟಿದ್ದಾರಾ ಅಂತ ಅಲ್ಲಿ ಗೊತ್ತಾಗುತ್ತೆ. ಅದು ಅರುಣ್ ಸಾಗರ್ ಅವ್ರ ಕ್ಯಾರೆಕ್ಟರ್ಗಂತೂ ತುಂಬಾ ಮೇಜರ್ ಟ್ವಿಸ್ಟ್ ಇದೆ. ಅಲ್ಲಿಂದ ಸಾಯಿ ಕುಮಾರ್ ಅವರು ಮಾಡಿದಂಥ ಒಂದು ಕ್ಯಾರೆಕ್ಟ್ರಿಗೆ, ಮತ್ತು ಅವ್ರ ತಂದೆ ಅವ್ರದ್ದು ಅಂದರೆ ಅದು ಹಿಸ್ಟ್ರಿ, ಅವ್ರ ತಂದೆ ಸತ್ತೋಗಿರ್ತಾರೆ, ಅವ್ರ ಹಿಸ್ಟ್ರಿ, ಅವ್ರಿಗೆ ಸಂಬಂಧಪಟ್ಟಂಥ ಕೆಲವೊಂದು ವಿಚಾರಗಳು, ಅವ್ರು ಏನು ಮಾಡ್ತಾಯಿದ್ರು, ಮತ್ತು ಅವರಿರೋ ಜಾಗಕ್ಕೆ, ಅಂದರೆ ಗಾರ್ಗ ಅನ್ನೋ ಒಂದು ಜಾಗಕ್ಕೆ ಕೊಟ್ಟಂಥ ಪ್ರಾಮುಖ್ಯತೆ ಏನು, ಅದ್ರ ಸುತ್ತ ಅಂಟ್ಕೊಂಡಿರುವಂಥ ವಿಚಾರಗಳೇನು, ಇದೆಲ್ಲನೂ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತಾರೆ ಡೈರೆಕ್ಟ್ರು. ಮತ್ತು ಈ ಇಂಟ್ರೋಲ್ ಅಂತ ಬಂದಾಗ ನಿಮಗೆ ಅಲ್ಲೂ ಒಂದು ವಿಚಾರನ ಡೈರೆಕ್ಟ್ರು ಸ್ವಲ್ಪ ಓಪನ್ ಮಾಡ್ತಾರೆ, ಒಂದು ಸ್ವಲ್ಪ ಹಂಗೆ ಮುಚ್ಚಿಟ್ಟಿರ್ತಾರೆ. ಸೆಕೆಂಡ್ ಹಾಫ್ ಓಪನ್ ಮಾಡ್ತಾ ಇದ್ದಂಗೆ ನಿಮಗೆ ಫಸ್ಟ್ ಹಾಫಲ್ಲಿ ಬಂದಂಥ ಎಲ್ಲ ಕ್ವಶನ್ಗಳಿಗೂ ಸೆಕೆಂಡ್ ಹಾಫಲ್ಲಿ ಉತ್ತರ ಕೊಡ್ತಾ ಹೋಗ್ತಾರೆ. ನನಗೆ ರೀಸೆಂಟ್ ಡೇಸಲ್ಲಿ ಯೂಶಲಿ ಸಿನಿಮ್ಯಾಟಿಕಲಿ ಇವಾಗ ಫೈಟು, ಸಾಂಗ್ಸು, ಕೆಲವೊಂದು ಕತೆಗಳು, ಆಮೇಲೆ ಈ ಒಡಿ ಬಡಿ ಕಡಿ ನಡಿ, ಈ ಸಿನಿಮಾಗಳ ಮಧ್ಯೆ ಒಂದು ಡಿಫ್ರೆಂಟ್ ಆಗಿರೋ, ಒಂದು ವಿಚಿತ್ರವಾಗಿರುವಂಥ ಒಂದು ಜಾಗನ ತೋರಿಸಿ, ಒಂದು ನಿಮಗೆ ಏನಪ್ಪ ಈ ಥರನೂ ಕೆಲವೊಂದು ವಿಚಾರಗಳು ಇರುತ್ತಾ ಅನ್ನೋವಂಥದ್ದನ್ನು ನೀವು ಸಿನಿಮಾದಲ್ಲಿ ನೋಡ್ಬೋದು ಅಂತಂದರೆ ಅದು ಗಾರ್ಗ ಅನ್ನೋ ಒಂದು ಸಿನಿಮಾ. ಆಮೇಲೆ ಇದರಲ್ಲಿ ಮೇಯ್ನ್ ನನಗೆ ಶಾಕ್ ಆಗಿದ್ದೇನಪ್ಪ ಅಂತಂದರೆ, ಶಾಕ್ ಅಲ್ಲ ಇದು, ಹಿಂಗೂ ಮಾಡ್ಬೋದಾ ಅಂತ ಅನ್ನಿಸ್ತು. ಏನಂತಂದರೆ ಈ ಬಂಗಾರಿ ಯಾರೇನಿ ಬುಲ್ಬುಲ್ ದರ್ಶನ್ ಅವ್ರದ್ದು ಸಾಂಗ್ ಇದೆಯಲ್ಲ, ಆ ಸಾಂಗ್ನ ಕಂಪ್ಲೀಟಾಗಿ ತೊಗೊಂಡು ಆ ಸಾಂಗ್ ಬಂದು ಈ ಸಿನಿಮಾದ್ದೇ ಅನ್ನೋ ರೀತಿ ಒಂದು ಸಾಂಗ್ ಮಾಡಿದ್ದಾರೆ. ಅದೊಂದು ಸ್ವಲ್ಪ ಐಟಮ್ ಸಾಂಗ್ ಥರ ಇತ್ತು. ಇದು ಹೆಂಗೆ ಸಾಧ್ಯ ಅಂತ ನನಗೆ ಅರ್ಥ ಆಗಲಿಲ್ಲ. ಇದ್ರ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಹಿಂಗೆ ಮಾಡ್ತಾರಾ ಅನ್ನೋದನ್ನು ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂದ್ರೆ ನನಗದು ಅಷ್ಟು ಐಡಿಯಾ ಇಲ್ಲ. ಮೇ ಬಿ ಸಿನಿಮಾ ಟೀಮ್ ಅವರಿಂದ ಅಥವಾ ಪ್ರೊಡ್ಯೂಸರ್ಗೆ ಹೇಳಿ ಆ ಸಾಂಗ್ ರೈಟ್ಸ್ನ ತೊಗೊಂಡಿರ್ಬೋದು, ಅಥವಾ ಸಿನಿಮಾದವ್ರಿಗೆ ಹೇಳಿಬಿಟ್ಟು ಪರ್ಮಿಷನ್ ತೊಗೊಂಡು ಮಾಡಿರ್ಬೋದು, ಗೊತ್ತಿಲ್ಲ. ಇದು ಹೆಂಗೆ ಸಾಧ್ಯ? ಈ ಸಿನಿಮಾದ ಸಾಂಗ್ಸ್ ಇದೆ, ಕೆಲವೊಂದಿದೆ, 2-3 ಸಾಂಗ್ಸ್ ಇದೆ. ಬಂಗಾರಿ ಯಾರೇ ನೀ ಬುಲ್ಬುಲ್ ಈ ಸಾಂಗ್ನ ಅದು ಹೆಂಗೆ ತೊಗೊಳಕ್ಕೆ ಸಾಧ್ಯ ನನಗೆ ಗೊತ್ತಿಲ್ಲ.
ಬಟ್ ಅದು ಆ ಸಾಂಗಿಗೆ ತಕ್ಕನಂಗೆ ವಿಜುವಲ್ಸ್ ಕೂಡ ಇತ್ತು. ಓಕೆ, ನನಗಂತೂ ಓಕೆ ಅನ್ನಿಸ್ತು ಸಾಂಗು. ಆ್ಯಂಡ್ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ನಾವೇನು ಅಂದ್ಕೊಂಡಿರ್ತೀವಿ ಹಿಂಗಾಗುತ್ತೆ, ಈ ಥರ ಹೋಗುತ್ತೆ ಅಂತ, ಅದು ಕಂಪ್ಲೀಟಾಗಿ ಆ ರೀತಿ ಆಗೋದೇ ಇಲ್ಲ. ಆಮೇಲೆ ಕ್ಯಾರೆಕ್ಟರ್ಗಳು ಯಾವುದೋ ಒಂದು ಕ್ಯಾರೆಕ್ಟ್ರಿಂಗ್ ಬರ್ತಾ ಇರುತ್ತೆ, ಈ ಕ್ಯಾರೆಕ್ಟ್ರಿಂಗ್ ಆಗುತ್ತೆ ಅಂತ ಅನ್ಕೋತೀವಿ, ಅದು ಅಲ್ಲಿ ವರ್ಕೌಟ್ ಆಗಲ್ಲ, ಈ ಬೇರೆ ಏನೋ ನಡೆಯುತ್ತೆ. ನಾವೇನು ಅನ್ಕೊಂಡಿರ್ತೀವಿ ಕತೆನ, ಕೆಲವೊಂದ್ಸರಿ ಸಿನಿಮಾ ನೋಡ್ತಾ ಸ್ಟಾರ್ಟಿಂಗಿಂದ ಹಿಂಗೆ ಬಂದಿದೆ, ಇದು ಹಿಂಗಾಗುತ್ತೆ ಅಂತ ಅನ್ಕೋತೀವಿ ನಾವು. ಆ ರೀತಿ ಆಗಕ್ಕೆ ಬಿಟ್ಟಿಲ್ಲ ಡೈರೆಕ್ಟ್ರು. ಯಾಕೆಂದರೆ ಆಡಿಯನ್ಸ್ಗೆ ಸ್ವಲ್ಪ ಏನಪ್ಪ ಪರವಾಗಿಲ್ಲ ಹಿಂಗೆಲ್ಲ ಮಾಡಿದಾರ ಅಂತ ಅನ್ನಿಸ್ಬೇಕಲ್ಲ, ಅಂದರೆ ಅಲ್ಲಿ ಟ್ವಿಸ್ಟ್ ಕೊಡಬೇಕಲ್ಲ. ಬಿಫೋರ್ ಇಂಟರ್ವಲ್ ಟೈಮಲ್ಲಿ ಒಂದು ಮೇಜರ್ ಟ್ವಿಸ್ಟ್ ಇದೆ, ಅದಾದಮೇಲೆ ಕಥೆಲಿ ಒಂದು ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ಗಳನ್ನ ಕೇಳಿದಾಗ ನಮ್ಗಿಲ್ಲಿ ಗೊತ್ತಾಗಿದ್ದೇನಪ್ಪ ಅಂತಂದರೆ ಗಾರ್ಗಾ 2 ಅಂದರೆ ಗಾರ್ಗಾ ಪಾರ್ಟ್ 2 ಬರುತ್ತೆ ಅಂತ. ಆಲ್ಮೋಸ್ಟ್ ನಾನು ಕೇಳ್ದಂಗೆ ಗಾರ್ಗಾ ಪಾರ್ಟ್ 2 ಆಲ್ರೆಡಿ ಆಲ್ಮೋಸ್ಟ್ ಶೂಟ್ ಆಗಿ ಇನ್ನು ಪೋಸ್ಟ್ ಪ್ರೊಡಕ್ಷನ್ಗೆ ಹೋಗಬೇಕು ಅನ್ನೋ ಹಂತದಲ್ಲಿದೆ. ಗಾರ್ಗಾ ಸಿನಿಮಾ ತಕ್ಕಮಟ್ಟಿಗಾದ್ರೂ ಜನ ಹೋಗಿ ಥಿಯೇಟ್ರಿಗೆ ಹೋಗಿ ನೋಡಿದ್ರೆ ಸಿನಿಮಾನ ಪಾರ್ಟ್ 2 ಮಾಡ್ತಾರಂತೆ, ಇಲ್ಲ ಅಂದರೆ ಇಲ್ಲ ಅಂತ ವಿಷಯ ಬಂತು ನನಗೆ. ಕನ್ನಡ ಸಿನಿಮಾಗಳಿಗೆ ಜನ ಥಿಯೇಟ್ರಿಗೆ ಬಂದು ನೋಡ್ತಾ ಇಲ್ಲ, ಜನ ಒಪ್ತಾ ಇಲ್ಲ ಸಿನಿಮಾಗಳನ್ನು ಅನ್ನೋ ಈ ಕಷ್ಟದ ಪರಿಸ್ಥಿತಿಯ ನಡುವೆ ಪಾರ್ಟ್ 2 ಮಾಡಬೇಕು ಅಂತಂದರೆ ಪಾರ್ಟ್ 1ಗೆ ನಾವು ಫಸ್ಟು ಧೈರ್ಯ ಕೊಡಬೇಕಾಗತ್ತೆ. ಇಲ್ಲಿ ಧೈರ್ಯ ಇಲ್ಲ ಅಂತಂದರೆ ಅಲ್ಲಿ ಧೈರ್ಯ ಸಾಕಾಗಲ್ಲ. ಸೊ ಇದಿಷ್ಟಿತ್ತು ನನ್ನ ಒಪಿನಿಯನ್. ಸಿನಿಮಾ ಅಂತೂ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಿಮಗೆ ಒಂದು ಕ್ಯೂರಿಯಾಸಿಟಿಯಲ್ಲೇ ತೊಗೊಂಡು ಹೋಗ್ತಾರೆ. ಆಮೇಲೆ ಹಾರರ್ ಎಫೆಕ್ಟ್ಸ್ ಅಂತೂ ಸಖತ್ತಾಗಿ ಕೊಟ್ಟಿದ್ದಾರೆ. ಸೌಂಡ್ ಎಫೆಕ್ಟು ಸೂಪರ್. ನಾನು ಹೋಗಿದ್ದು AMB ಸಿನಿಮಾಸ್ಗೆ, ನಿಮಗೆಲ್ಲ ಗೊತ್ತಿರೋ ಮಹೇಶ್ ಬಾಬು ಅವ್ರದ್ದು ಥಿಯೇಟ್ರದು ಅಂತ ಕೇಳ್ಪಟ್ಟಿದ್ದೀನಿ. ಸಖತ್ತಾಗಿದೆ, ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ. ಆ್ಯಂಡ್ ಅವ್ರ ಥಿಯೇಟ್ರು ಇವ್ರ ಥಿಯೇಟ್ರು ಅನ್ನೋದಕ್ಕಿಂತ ಟೆಕ್ನಿಕಲಿ ಮಾತಾಡಿದ್ರೆ ಕ್ವಾಲಿಟಿ ಸಖತ್ತಾಗಿದೆ ಅಂತ ಅನ್ನಿಸ್ತು. ಸೊ ಈ ಸಿನಿಮಾಗೆ ತಕ್ಕಂಥ ಥಿಯೇಟ್ರಲ್ಲೇ ಇವರು ಪ್ರೀಮಿಯರ್ ಮಾಡಿದ್ರು ನಿನ್ನೆ. ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ. ನಿಮ್ಮ ಒಪಿನಿಯನ್ನ ನೀವು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ಸಿನಿಮಾ ನೀವು ಇನ್ನೂ ನೋಡಿಲ್ಲ ಅಂತಂದರೆ ನಿಯರೆಸ್ಟ್ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಈ ವಿಡಿಯೋಗೆ ಕಮೆಂಟ್ ಹಾಕಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ, ಆ್ಯಂಡ್ ಟೇಕ್ ಕೇರ್, ಬಾಯ್.